ನಾನು ರಂಜಿತ್ ಶಿರಿಯಾಲ್. ಶವವನ್ನ ಹೂತಿಟ್ಟ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕರೆ ಮುಂದೇನ್ ಮಾಡ್ತಾರೆ? ಅಸ್ಥಿಪಂಜರ ಡಿಎನ್ಎ ಪರೀಕ್ಷೆಯಿಂದ ಬಯಲಾಗುತ್ತಾ ಅಸಲಿ ಸತ್ಯ, ಕರಾಳ ರಹಸ್ಯ? ಜಾಗ ಅಗೆದಾಗ ಅಸ್ಥಿಪಂಜರ ಸಿಕ್ಕರೆ ಸಂಚಲನ ಸೃಷ್ಟಿಯಾಗುತ್ತಾ? ಅಸ್ಥಿಪಂಜರ ಸಿಕ್ಕರೆ ಎಫ್ಎಸ್ಎಲ್ ತಂಡದಿಂದ ಪರಿಶೀಲನೆ ಆಗುತ್ತೆ. ಅಸ್ಥಿಪಂಜರದ ಡಿಎನ್ಎ ಪರೀಕ್ಷೆ ನಡೆಸಲಿರುವ ಪೊಲೀಸರು ಅಸ್ಥಿಪಂಜರ ಎಷ್ಟು ವರ್ಷ ಹಳೆಯದು, ಅಸ್ಥಿಪಂಜರ ಗಂಡೋ ಅಥವಾ ಹೆಣ್ಣೋ ಎಂದು ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಬಳಿಕ ಹೊರಬರಲಿದೆ ಹೂತಿಟ್ಟ ಶವ ರಹಸ್ಯ. ಸಾಕಷ್ಟು ಜನ ಏನು ಈ ಒಂದು ಉತ್ಖನನ ಇದಕ್ಕೆ ಬಂದಿದ್ದಾರೆ, ನೀವು ಸಹ ಬಂದು ಏನು ಹೇಳ್ತೀರಿ ಈ ಬಗ್ಗೆ, ಉತ್ಖನನದ ಬಗ್ಗೆ? ಅಲ್ಲ, ಉತ್ಖನನ ನಮ್ಮ ಊರಿನಲ್ಲಿ ಆಗುದು, ಹಾಗಾಗಿ ನಾವು ಬರಲೇಬೇಕು. ನಿನ್ನೆ ದಿವಸ ಕೂಡ ಆಗಿದೆ, ಮೊದಲನೇ ದಿವಸ ಉತ್ಖನನ ಅನ್ನೋದು. ಮೊನ್ನೆ ಬಂದಿದ್ರು ಕೂಡ ಮೊನ್ನೆ ಮಾರ್ಕಿಂಗ್, ನಿನ್ನೆ ಉತ್ಖನನ ಆಗಿದೆ. ಒಂದು ಕಡೆ ಯಾವುದು ಸಿಕ್ಕಿಲ್ಲ ಅಂತ. ಆಕ್ಚುಲಿ ಅದೇ ಆಶ್ಚರ್ಯ, ಸಿಗ್ಬೇಕಿತ್ತಲ್ವ ಅಂತ. ಯಾಕಂದ್ರೆ ನೋಡಿ, 2006ರಿಂದ ಮುಂಚೆ ಇಲ್ಲಿ ರುದ್ರಭೂಮಿ ಅನ್ನೋದು ಇರಲಿಲ್ಲ. ಇಲ್ಲಿ ಈ ತರ ಒಂದು ಅನಾಥ ಶವಗಳು ಅಥವಾ ಯುಡಿಆರ್ ಆಗುವಂತ ಶವಗಳನ್ನ ಆಗಿನ ಕಾಲಕ್ಕೆ, ನಾನೀಗ ಅದನ್ನು ಖುದ್ದು ಆಗಿನ ಪಂಚಾಯತ್ ಅಧ್ಯಕ್ಷರ ಬಳಿ ಕೂಡ ಕೇಳಿದ್ದೇನೆ ನಾನು. ಅಂದ್ರೆ ನಮ್ಗೆ ಗೊತ್ತಿಲ್ಲದಿದ್ದರೆ ಮಾಹಿತಿಯನ್ನು ಕೇಳ್ಕೊಳ್ಬೇಕಲ್ಲ. ಏನಾಗ್ತಿತ್ತು ಅಂತ ಹೇಳಿದ್ರೆ, ತುಂಬಾ ವಿಪರೀತ ಕೊಳೆತ ಶವಗಳನ್ನ, ವಿಪರೀತ ಅದು ಇದಾದ ಅಂದ್ರೆ ಕೊಳೆತು ನಾರುತ್ತಿರುವಂತ ಶವಗಳನ್ನ ಇಲ್ಲಿಗೆ ಬೆಳ್ತಗಡಿಯಿಂದ ಡಾಕ್ಟರ್ನ ಕರೆಸಿ ಆಯಾಯ ಸ್ಥಳದಲ್ಲೇ ಮಾಡ್ತಿದ್ರಂತೆ ಆಗ. ಅಂದ್ರೆ ಎಲ್ಲ ದಾಖಲೆಗಳ ಪ್ರಕಾರನೇ ಆಯಾ ಸ್ಥಳದಲ್ಲಿ ಮಾಡ್ತಿದ್ದ ನಿದರ್ಶನಗಳಿವೆ. ಎಲ್ಲಿ ಸಿಕ್ಕಿದೆ ಅಲ್ಲಿ. ಕೆಲವರು ಹೇಳ್ತಿರುವಂತದ್ದು ಅಂದ್ರೆ ಆಯಾ ಸ್ಥಳದಲ್ಲಿ ಇರಬಹುದು, ಆದ್ರೆ ಅರಣ್ಯ ಇಲಾಖೆ ಸ್ಥಳದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ ಏನಿದೆ ಅದರಲ್ಲಿ ಮಾತ್ರ ಮಾಡಿರಬಹುದು. ಆದ್ರೆ ಈತ ತೋರಿಸುವಂತದ್ದು ಅರಣ್ಯ ಇಲಾಖೆ ಒಳಪಟ್ಟಂತ ಜಾಗದಲ್ಲೂ ಕೂಡ ಇದೆ ಅಂತ. ಅಲ್ಲ, ಅರಣ್ಯ ಇಲಾಖೆಗೆ ಒಳಪಟ್ಟ ಜಾಗ ಮತ್ತು ಆತ ತೋರಿಸ್ತಿರುವುದರ ಬಗ್ಗೆ ನಾನು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಆತನ ವಿಚಾರಣೆ SIT ಮಾಡ್ತಾ ಇದೆ. ಆತನ ಹೇಳಿಕೆನೇ ನಮಗೆ ಇಲ್ಲಿ ಮುಖ್ಯ ಆಗುದಿಲ್ಲ, ಅಥವಾ ಆತನ ಹೇಳಿಕೆನು ಸತ್ಯ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ಆತ ತೋರಿಸಿದ ಜಾಗದಲ್ಲೂ ಕೂಡ ಅದು ಇರಲಬಹುದು, ಇರದೇ ಇರಲಬಹುದು, ಅದು ಬೇರೆ ವಿಚಾರ. ಆದ್ರೆ ಅರಣ್ಯ ರುದ್ರಭೂಮಿ ಅನ್ನೋದು 2006ರಲ್ಲಿ ಆಯ್ತು. ಅದಕ್ಕಿಂತ ಮುಂಚೆ ಎಲ್ಲಿ ಸಿಕ್ಕಿತ್ತು ಅಲ್ಲಿ ದಫನ ಮಾಡುವಂತದ್ದು. ಯಾಕಂದ್ರೆ ನೋಡಿ, ಅನಾಥ ಶವ ಅಂತ ಕೂಡಲೇ ಅದನ್ನು ಬಿಸಾಡ್ಲಿಕ್ಕೆ ಆಗುದಿಲ್ಲ, ನದಿಗೆ ಸೀಲಿಕ್ಕೆ ಆಗುದಿಲ್ಲ. ಒಂದು ಮಾನವೀಯ ದೃಷ್ಟಿಯಿಂದ ಇಲಾಖೆಗೆ ಜೊತೆಗೆ ಸೇರಿಕೊಂಡು, ಮತ್ತೆ ಆಗ ವ್ಯವಸ್ಥೆ ಕೂಡ ಇರಲಿಲ್ಲ. ಇದೆಲ್ಲ ಅವರು ಹೇಳಿದ ಪ್ರಕಾರ ಇಲ್ಲಿಂದ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡುವಂತದ್ದು ಇರಲಿಲ್ಲಂತೆ. ಇಲ್ಲಿಗೆ ವೈದ್ಯರು ಬಂದು ಅದನ್ನ PM ಮಾಡಿ ನಂತರದಲ್ಲಿ ದಫನ್ ಮಾಡ್ತಾ ಇದ್ರು ಅಂತ. ನಾನು ರಂಜಿತ್ ಶಿರಿಯಾಲ್. ಶವವನ್ನ ಹೂತಿಟ್ಟ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕರೆ ಮುಂದೇನ್ ಮಾಡ್ತಾರೆ? ಅಸ್ಥಿಪಂಜರ ಡಿಎನ್ಎ ಪರೀಕ್ಷೆಯಿಂದ ಬಯಲಾಗುತ್ತಾ ಅಸಲಿ ಸತ್ಯ, ಕರಾಳ ರಹಸ್ಯ? ಜಾಗ ಅಗೆದಾಗ ಅಸ್ಥಿಪಂಜರ ಸಿಕ್ಕರೆ ಸಂಚಲನ ಸೃಷ್ಟಿಯಾಗುತ್ತಾ? ಅಸ್ಥಿಪಂಜರ ಸಿಕ್ಕರೆ ಎಫ್ಎಸ್ಎಲ್ ತಂಡದಿಂದ ಪರಿಶೀಲನೆ ಆಗುತ್ತೆ. ಅಸ್ಥಿಪಂಜರದ ಡಿಎನ್ಎ ಪರೀಕ್ಷೆ ನಡೆಸಲಿರುವ ಪೊಲೀಸರು ಅಸ್ಥಿಪಂಜರ ಎಷ್ಟು ವರ್ಷ ಹಳೆಯದು, ಅಸ್ಥಿಪಂಜರ ಗಂಡೋ ಅಥವಾ ಹೆಣ್ಣೋ ಎಂದು ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಬಳಿಕ ಹೊರಬರಲಿದೆ ಹೂತಿಟ್ಟ ಶವ ರಹಸ್ಯ. ಸಾಕಷ್ಟು ಜನ ಏನು ಈ ಒಂದು ಉತ್ಖನನ ಇದಕ್ಕೆ ಬಂದಿದ್ದಾರೆ, ನೀವು ಸಹ ಬಂದು ಏನು ಹೇಳ್ತೀರಿ ಈ ಬಗ್ಗೆ, ಉತ್ಖನನದ ಬಗ್ಗೆ? ಅಲ್ಲ, ಉತ್ಖನನ ನಮ್ಮ ಊರಿನಲ್ಲಿ ಆಗುದು, ಹಾಗಾಗಿ ನಾವು ಬರಲೇಬೇಕು. ನಿನ್ನೆ ದಿವಸ ಕೂಡ ಆಗಿದೆ, ಮೊದಲನೇ ದಿವಸ ಉತ್ಖನನ ಅನ್ನೋದು. ಮೊನ್ನೆ ಬಂದಿದ್ರು ಕೂಡ ಮೊನ್ನೆ ಮಾರ್ಕಿಂಗ್, ನಿನ್ನೆ ಉತ್ಖನನ ಆಗಿದೆ. ಒಂದು ಕಡೆ ಯಾವುದು ಸಿಕ್ಕಿಲ್ಲ ಅಂತ. ಆಕ್ಚುಲಿ ಅದೇ ಆಶ್ಚರ್ಯ, ಸಿಗ್ಬೇಕಿತ್ತಲ್ವ ಅಂತ. ಯಾಕಂದ್ರೆ ನೋಡಿ, 2006ರಿಂದ ಮುಂಚೆ ಇಲ್ಲಿ ರುದ್ರಭೂಮಿ ಅನ್ನೋದು ಇರಲಿಲ್ಲ. ಇಲ್ಲಿ ಈ ತರ ಒಂದು ಅನಾಥ ಶವಗಳು ಅಥವಾ ಯುಡಿಆರ್ ಆಗುವಂತ ಶವಗಳನ್ನ ಆಗಿನ ಕಾಲಕ್ಕೆ, ನಾನೀಗ ಅದನ್ನು ಖುದ್ದು ಆಗಿನ ಪಂಚಾಯತ್ ಅಧ್ಯಕ್ಷರ ಬಳಿ ಕೂಡ ಕೇಳಿದ್ದೇನೆ ನಾನು. ಅಂದ್ರೆ ನಮ್ಗೆ ಗೊತ್ತಿಲ್ಲದಿದ್ದರೆ ಮಾಹಿತಿಯನ್ನು ಕೇಳ್ಕೊಳ್ಬೇಕಲ್ಲ. ಏನಾಗ್ತಿತ್ತು ಅಂತ ಹೇಳಿದ್ರೆ, ತುಂಬಾ ವಿಪರೀತ ಕೊಳೆತ ಶವಗಳನ್ನ, ವಿಪರೀತ ಅದು ಇದಾದ ಅಂದ್ರೆ ಕೊಳೆತು ನಾರುತ್ತಿರುವಂತ ಶವಗಳನ್ನ ಇಲ್ಲಿಗೆ ಬೆಳ್ತಗಡಿಯಿಂದ ಡಾಕ್ಟರ್ನ ಕರೆಸಿ
ಆಯಾಯ ಸ್ಥಳದಲ್ಲೇ ಮಾಡ್ತಿದ್ರಂತೆ ಆಗ. ಅಂದ್ರೆ ಎಲ್ಲ ದಾಖಲೆಗಳ ಪ್ರಕಾರನೇ ಆಯಾಯ ಸ್ಥಳದಲ್ಲಿ ಮಾಡ್ತಿದ್ದ ನಿದರ್ಶನಗಳಿವೆ. ಎಲ್ಲಿ ಸಿಕ್ಕಿದೆ ಅಲ್ಲಿ. ಕೆಲವರು ಹೇಳ್ತಿರುವಂತದ್ದು ಅಂದ್ರೆ ಆಯಾ ಸ್ಥಳದಲ್ಲಿ ಇರಬಹುದು, ಆದ್ರೆ ಅರಣ್ಯ ಇಲಾಖೆ ಸ್ಥಳದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ ಏನಿದೆ ಅದರಲ್ಲಿ ಮಾತ್ರ ಮಾಡಿರಬಹುದು. ಆದ್ರೆ ಈತ ತೋರಿಸುವಂತದ್ದು ಅರಣ್ಯ ಇಲಾಖೆ ಒಳಪಟ್ಟಂತ ಜಾಗದಲ್ಲೂ ಕೂಡ ಇದೆ ಅಂತ. ಅಲ್ಲ, ಅರಣ್ಯ ಇಲಾಖೆಗೆ ಒಳಪಟ್ಟ ಜಾಗ ಮತ್ತು ಆತ ತೋರಿಸ್ತಿರುವುದರ ಬಗ್ಗೆ ನಾನು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಆತನ ವಿಚಾರಣೆ SIT ಮಾಡ್ತಾ ಇದೆ. ಆತನ ಹೇಳಿಕೆನೇ ನಮಗೆ ಇಲ್ಲಿ ಮುಖ್ಯ ಆಗುದಿಲ್ಲ, ಅಥವಾ ಆತನ ಹೇಳಿಕೆನೂ ಸತ್ಯ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ಆತ ತೋರಿಸಿದ ಜಾಗದಲ್ಲೂ ಕೂಡ ಅದು ಇರಲಬಹುದು, ಇರದೇ ಇರಲಬಹುದು, ಅದು ಬೇರೆ ವಿಚಾರ. ಆದ್ರೆ ಅರಣ್ಯ ರುದ್ರಭೂಮಿ ಅನ್ನೋದು 2006ರಲ್ಲಿ ಆಯ್ತು. ಅದಕ್ಕಿಂತ ಮುಂಚೆ ಎಲ್ಲಿ ಸಿಕ್ಕಿತು ಅಲ್ಲಿ ದಫನ ಮಾಡುವಂತದ್ದು. ಯಾಕಂದ್ರೆ ನೋಡಿ, ಅನಾಥ ಶವ ಅಂತ ಕೂಡಲೇ ಅದನ್ನು ಬಿಸಾಡ್ಲಿಕ್ಕೆ ಆಗುದಿಲ್ಲ, ನದಿಗೆ ಸೀಲಿಕ್ಕೆ ಆಗುದಿಲ್ಲ. ಒಂದು ಮಾನವೀಯ ದೃಷ್ಟಿಯಿಂದ ಇಲಾಖೆಗೆ ಜೊತೆಗೆ ಸೇರಿಕೊಂಡು, ಮತ್ತೆ ಆಗ ವ್ಯವಸ್ಥೆ ಕೂಡ ಇರಲಿಲ್ಲ. ಇದೆಲ್ಲ ಅವರು ಹೇಳಿದ ಪ್ರಕಾರ ಇಲ್ಲಿಂದ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡುವಂತದ್ದು ಇರಲಿಲ್ಲಂತೆ. ಇಲ್ಲಿಗೆ ವೈದ್ಯರು ಬಂದು ಅದನ್ನ PM ಮಾಡಿ ನಂತರದಲ್ಲಿ ದಫನ್ ಮಾಡ್ತಾ ಇದ್ರು ಅಂತ. ನಾನು ರಂಜಿತ್ ಶಿರಿಯಾಲ್. ಶವವನ್ನ ಹೂತಿಟ್ಟ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕರೆ ಮುಂದೇನ್ ಮಾಡ್ತಾರೆ? ಅಸ್ಥಿಪಂಜರ DNA ಪರೀಕ್ಷೆಯಿಂದ ಬಯಲಾಗುತ್ತಾ ಅಸಲಿ ಸತ್ಯ, ಕರಾಳ ರಹಸ್ಯ? ಜಾಗ ಅಗೆದಾಗ ಅಸ್ಥಿಪಂಜರ ಸಿಕ್ಕರೆ ಸಂಚಲನ ಸೃಷ್ಟಿಯಾಗುತ್ತಾ? ಅಸ್ಥಿಪಂಜರ ಸಿಕ್ಕರೆ FSL ತಂಡದಿಂದ ಪರಿಶೀಲನೆ ಆಗುತ್ತೆ. ಅಸ್ಥಿಪಂಜರದ DNA ಪರೀಕ್ಷೆ ನಡೆಸಲಿರುವ ಪೊಲೀಸರು ಅಸ್ಥಿಪಂಜರ ಎಷ್ಟು ವರ್ಷ ಹಳೆಯದು, ಅಸ್ಥಿಪಂಜರ ಗಂಡೋ ಅಥವಾ ಹೆಣ್ಣೋ ಎಂದು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಬಳಿಕ ಹೊರಬರಲಿದೆ ಹೂತಿಟ್ಟ ಶವ ರಹಸ್ಯ. ಸಾಕಷ್ಟು ಜನ ಏನು ಈ ಒಂದು ಉತ್ಖನನ ಇದಕ್ಕೆ ಬಂದಿದ್ದಾರೆ, ನೀವು ಸಹ ಏನು ಹೇಳ್ತೀರಿ ಈ ಬಗ್ಗೆ, ಉತ್ಖನನದ ಬಗ್ಗೆ? ಅಲ್ಲ, ಉತ್ಖನನ ನಮ್ಮ ಊರಿನಲ್ಲಿ ಆಗುದು, ಹಾಗಾಗಿ ನಾವು ಬರಲೇಬೇಕು. ನಿನ್ನೆ ದಿವಸ ಕೂಡ ಆಗಿದೆ, ಮೊದಲನೇ ದಿವಸ ಉತ್ಖನನ ಅನ್ನೋದು. ಮೊನ್ನೆ ಬಂದಿದ್ರು ಕೂಡ, ಮೊನ್ನೆ ಮಾರ್ಕಿಂಗ್, ನಿನ್ನೆ ಉತ್ಖನನ ಆಗಿದೆ. ಒಂದು ಕಡೆ ಯಾವುದು ಸಿಕ್ಕಿಲ್ಲ ಅಂತ. ಆಕ್ಚುಲಿ ಅದೇ ಆಶ್ಚರ್ಯ, ಸಿಗ್ಬೇಕಿತ್ತಲ್ವ ಅಂತ. ಯಾಕಂದ್ರೆ ನೋಡಿ, 2006ರಿಂದ ಮುಂಚೆ ಇಲ್ಲಿ ರುದ್ರಭೂಮಿ ಅನ್ನೋದು ಇರಲಿಲ್ಲ. ಇಲ್ಲಿ ಈ ತರ ಒಂದು ಅನಾಥ ಶವಗಳು ಅಥವಾ UDR ಆಗುವಂತ ಶವಗಳನ್ನ ಆಗಿನ ಕಾಲಕ್ಕೆ, ನಾನೀಗ ಅದನ್ನು ಖುದ್ದು ಆಗಿನ ಪಂಚಾಯತ್ ಅಧ್ಯಕ್ಷರ ಬಳಿ ಕೂಡ ಕೇಳಿದ್ದೇನೆ ನಾನು. ಅಂದ್ರೆ ನಮ್ಗೆ ಗೊತ್ತಿಲ್ಲದಿದ್ದರೆ ಮಾಹಿತಿಯನ್ನು ಕೇಳ್ಕೊಳ್ಬೇಕಲ್ಲ. ಏನಾಗ್ತಿತ್ತು ಅಂತ ಹೇಳಿದ್ರೆ, ತುಂಬಾ ವಿಪರೀತ ಕೊಳೆತ ಶವಗಳನ್ನ, ವಿಪರೀತ ಇದಾದ ಅಂದ್ರೆ ಕೊಳೆತು ನಾರುತ್ತಿರುವಂತ ಶವಗಳನ್ನ ಇಲ್ಲಿಗೆ ಬೆಳ್ತಂಗಡಿಯಿಂದ ಡಾಕ್ಟರ್ನ ಕರೆಸಿ ಆಯಾಯ ಸ್ಥಳದಲ್ಲೇ ಮಾಡ್ತಿದ್ರಂತೆ ಆಗ. ಅಂದ್ರೆ ಎಲ್ಲ ದಾಖಲೆಗಳ ಪ್ರಕಾರನೇ ಆಯಾಯ ಸ್ಥಳದಲ್ಲಿ ಮಾಡ್ತಿದ್ದ ನಿದರ್ಶನಗಳಿವೆ. ಎಲ್ಲಿ ಸಿಕ್ಕಿದೆ ಅಲ್ಲಿ. ಕೆಲವರು ಹೇಳ್ತಿರುವಂತದ್ದು ಅಂದ್ರೆ ಆಯಾ ಸ್ಥಳದಲ್ಲಿ ಇರಬಹುದು, ಆದ್ರೆ ಅರಣ್ಯ ಇಲಾಖೆ ಸ್ಥಳದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ ಏನಿದೆ ಅದರಲ್ಲಿ ಮಾತ್ರ ಮಾಡಿರಬಹುದು. ಆದ್ರೆ ಈತ ತೋರಿಸುವಂತದ್ದು ಅರಣ್ಯ ಇಲಾಖೆ ಒಳಪಟ್ಟಂತ ಜಾಗದಲ್ಲೂ ಕೂಡ ಇದೆ ಅಂತ. ಅಲ್ಲ, ಅರಣ್ಯ ಇಲಾಖೆಗೆ ಒಳಪಟ್ಟ ಜಾಗ ಮತ್ತು ಆತ ತೋರಿಸ್ತಿರುವುದರ ಬಗ್ಗೆ ನಾನು ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಆತನ ವಿಚಾರಣೆ SIT ಮಾಡ್ತಾ ಇದೆ. ಆತನ ಹೇಳಿಕೆನೇ ನಮಗೆ ಇಲ್ಲಿ ಮುಖ್ಯ ಆಗುದಿಲ್ಲ, ಅಥವಾ ಆತನ ಹೇಳಿಕೆನೂ ಸತ್ಯ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ಆತ ತೋರಿಸಿದ ಜಾಗದಲ್ಲೂ ಕೂಡ ಅದು ಇರಲಬಹುದು, ಇರದೇ ಇರಲಬಹುದು, ಅದು ಬೇರೆ ವಿಚಾರ. ಆದ್ರೆ ಅರಣ್ಯ ರುದ್ರಭೂಮಿ ಅನ್ನೋದು 2006ರಲ್ಲಿ ಆಯ್ತು. ಅದಕ್ಕಿಂತ ಮುಂಚೆ ಎಲ್ಲಿ ಸಿಕ್ಕಿತು ಅಲ್ಲಿ ದಫನ ಮಾಡುವಂತದ್ದು. ಯಾಕಂದ್ರೆ ನೋಡಿ, ಅನಾಥ ಶವ ಅಂತ ಕೂಡಲೇ ಅದನ್ನು ಬಿಸಾಡ್ಲಿಕ್ಕೆ ಆಗುದಿಲ್ಲ, ನದಿಗೆ ಸೀಲಿಕ್ಕೆ ಆಗುದಿಲ್ಲ. ಒಂದು ಮಾನವೀಯ ದೃಷ್ಟಿಯಿಂದ ಇಲಾಖೆಗೆ ಜೊತೆಗೆ ಸೇರಿಕೊಂಡು, ಮತ್ತೆ ಆಗ ವ್ಯವಸ್ಥೆ ಕೂಡ ಇರಲಿಲ್ಲ. ಇದೆಲ್ಲ ಅವರು ಹೇಳಿದ ಪ್ರಕಾರ ಇಲ್ಲಿಂದ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡುವಂತದ್ದು ಇರಲಿಲ್ಲಂತೆ. ಇಲ್ಲಿಗೆ ವೈದ್ಯರು ಬಂದು ಅದನ್ನ PM ಮಾಡಿ ನಂತರದಲ್ಲಿ ದಫನ್ ಮಾಡ್ತಾ ಇದ್ರು ಅಂತ.